ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ನೀವೀಗ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ. ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ. ಇದ್ಯಾವುದೋ ಸೈಫೈ ಮೂವಿ ದೃಶ್ಯ ಅಲ್ಲ, ನಿಜವಾಗೂ ಅಮೆರಿಕದಲ್ಲಿ ಈಗ ಆಗ್ತಾ ಇರೋ ದೃಶ್ಯ. ಇದ್ದಕ್ಕಿದ್ದಂತೆ ಯಾರು ಊಹೆ ಮಾಡದ ರೀತಿ ಭಯಾನಕ ಬಿರುಗಾಳಿ ಎದ್ದಿದ್ದು ಅರಿಜೋನಾ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. 106 ಅಡಿ ಎತ್ತರದಲ್ಲಿ ಭಯಂಕರ ವೇಗದಲ್ಲಿ ಬಿರುಗಾಳಿ ಬೀಸಿದೆ. ಪರಿಣಾಮ ಇಡೀ ಅರಿಜೋನಾದಾದ್ಯಂತ ಕತ್ತಲು ಆವರಿಸಿದೆ. ವಿದ್ಯುತ್ ಕಡಿತ ಆಗಿದೆ, ಮನೆಗಳಿಗೆ ಹಾನಿಯಾಗಿದೆ, ಅನೇಕ ಕಡೆ ಆರ್ಥಿಕ ಚಟುವಟಿಕೆ ಬಂದಾಗಿವೆ. ಅಲ್ಲಿನ ವಿಮಾನ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದೆ. 100 ವಿಮಾನಗಳು ಕ್ಯಾನ್ಸಲ್ ಆಗಿವೆ, ಹಲವು ವಿಮಾನಗಳು ಡಿಲೇ ಆಗಿವೆ. ಅರಿಜೋನಾದಲ್ಲಿರೋ ಫಿನಿಕ್ಸ್ ಸ್ಕೈ ಹಾರ್ಬರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೂ ಕೂಡ ಪವರ್ ಕಟ್ ಆಗಿದೆ. ಬಿರುಗಾಳಿಯ ಘೋರ ರೂಪವನ್ನ ಕಂಡು ಅಲ್ಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಇದನ್ನ ಸ್ಯಾಂಡ್ ಅಪಾಕಲಿಪ್ಸ್ ಅಂದ್ರೆ ದೊಡ್ಡ ವಿನಾಶ, ಮರಳಿನ ವಿನಾಶ ಅಂತ ಕರೀತಾ ಇದ್ದಾರೆ. ಎಲ್ಲವನ್ನ ಆವರಿಸ್ಕೊಂಡ್ ಬರ್ತಾ ಇರೋ ಧೂಳು ತುಂಬಿರೋ, ಮರಳು ತುಂಬಿರೋ ಬಿರುಗಾಳಿಯ ವಿಡಿಯೋವನ್ನ ಜನ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿದ್ದಾರೆ. ಆಘಾತ ವ್ಯಕ್ತಪಡಿಸಿದ್ದಾರೆ ನೋಡಿದವರೆಲ್ಲರೂ ಕೂಡ. ಆರೋಗ್ಯ ತಜ್ಞರು ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಧೂಳು ಮರಳು ತುಂಬಿರೋ ಗಾಳಿ ನುಗ್ಗಿದ್ರೆ ಗಾಳಿಯ ಗುಣಮಟ್ಟ ಕಂಪ್ಲೀಟ್ ಹೋಗುತ್ತೆ. ಇದರಿಂದ ಉಸಿರಾಟದ ಸಮಸ್ಯೆ ಆಗೋದು ಗ್ಯಾರಂಟಿ. ಲೋ ವಿಸಿಬಿಲಿಟಿ ಹಾಗೂ ಜೋರಾಗಿ ಬೀಸೋ ಗಾಳಿಯಿಂದ ರಸ್ತೆ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಹೋಗ್ಬೋದು. ಇದರಿಂದ ಜನ ಮನೆಯಿಂದ ಹೊರಗೆ ಬರಬೇಡಿ, ಮಾಸ್ಕ್ ಧರಿಸಿ, ಗಾಗಲ್ಸ್ ಹಾಕೊಳ್ಳಿ ಕಣ್ಣಿಗೆ ಅಂಥೇಳಿ, ಅಂದರೆ ಕನ್ನಡಕ ಧರಿಸಿ ಅಂಥೇಳಿ ಸಲಹೆ ಕೊಟ್ಟಿದ್ದಾರೆ. ಈ ಬಿರುಗಾಳಿಯನ್ನು ಹುಬೂಬ್ ಅಂತ ಕರೀತಾ ಇದ್ದಾರೆ. ಅಂದರೆ ಅತ್ಯಂತ ದೊಡ್ಡ ಹಾಗೂ ಅಪಾಯಕಾರಿಯಾದ ಬಿರುಗಾಳಿ. ಗುಡುಗು ಸಹಿತ ಮಳೆಯಾಗೋ ಟೈಮ್ನಲ್ಲಿ ಬೀಸೋ ಜೋರಾದ ಗಾಳಿಯಿಂದ ಇಂಥ ಬಿರುಗಾಳಿ ಸೃಷ್ಟಿಯಾಗುತ್ತೆ. ಸಾಮಾನ್ಯವಾಗಿ ಡ್ರೈ ಮತ್ತು ಫ್ಲಾಟ್ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಬಿರುಗಾಳಿ ಎದ್ದಾಗ ಗಾಳಿ ಜೊತೆ ಧೂಳು ಮತ್ತು ಮರಳನ್ನು ಕೂಡ ಹಾರಿಸ್ಕೊಂಡು ಬರುವಷ್ಟು ಶಕ್ತಿಶಾಲಿಯಾಗಿದೆ. ಈ ಬಿರುಗಾಳಿಯಿಂದ ಎದ್ದ ಧೂಳು ಬರೋಬ್ಬರಿ 10,000 ಅಡಿಯಷ್ಟು, ಅಂದರೆ ಒಂದು ಪರ್ವತದೆತ್ತರದಷ್ಟು ಹಾರೋ ಸಾಮರ್ಥ್ಯ ಇದೆ. ಪ್ರತಿ ಗಂಟೆಗೆ 80ರಿಂದ 110 ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ. ಈ ಬಿರುಗಾಳಿಯಲ್ಲಿ ಅದೆಷ್ಟು ಧೂಳು ತುಂಬಿಕೊಂಡಿರುತ್ತೆ ಅಂದರೆ ಸ್ವಲ್ಪ ದೂರದವರೆಗೆ ಮಾತ್ರ ನಿಮಗೆ ರಸ್ತೆ ಕಾಣಿಸ್ಬೋದು, ಹೆಚ್ಚು ಅಂದರೆ. ಹೀಗಾಗಿ ಇಂಥ ಟೈಮ್ನಲ್ಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಅಪಘಾತದ ಸಾಧ್ಯತೆ ಜಾಸ್ತಿ. ಜೊತೆಗೆ ಇಂಥ ಗಾಳಿಯನ್ನು ಉಸಿರಾಡೋದ್ರಿಂದ ಲಂಗ್ಸ್ ಕೂಡ ಡ್ಯಾಮೇಜ್ ಆಗುತ್ತೆ, ಉಸಿರಾಟದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇಂಥ ಭಯಾನಕ ಬಿರುಗಾಳಿ ಅಮೆರಿಕಗೀಗ ಅಪ್ಪಳಿಸಿದೆ. ಅಲ್ಲಿನ ಜನರನ್ನ ಬೆಚ್ಚಿ ಬೀಳಿಸಿದೆ. ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇದೆ, ಇದು ಯಾವ ತರದ ಪ್ರಕೃತಿ ವಿಕೋಪ ಅಂತ. ಏನೋ ಭಾರತಕ್ಕೆ ಹೆಚ್ಚುವರಿ 25% ಟ್ಯಾರಿಫ್ ಸೇರಿ ಒಟ್ಟು 50% ಟ್ಯಾರಿಫ್ ಬುಧವಾರ ಬೆಳಗ್ಗೆ 9:30ರಿಂದ ಭಾರತದಲ್ಲಿ ಜಾರಿಗೆ ಬಂದಿದೆ. ಇದರಿಂದ ಭಾರತದಿಂದ ಅಮೆರಿಕಗೆ ಆಮದಾಗೋ ಅರ್ಧಕ್ಕರ್ಧ ಸರಕುಗಳು, ಸುಮಾರು $87.3 ಬಿಲಿಯನ್ ಮೌಲ್ಯದ ಸರಕುಗಳಿಗೆ ಈ 50% ಟ್ಯಾರಿಫ್ ಬಿಸಿ ತಡ್ತಾ ಇದೆ. ಭಾರತದ ಜವಳಿ, ಉಡುಪು, ಚಿನ್ನಾಭರಣ, ಸೀಫುಡ್, ಲೆದರ್ ಗೂಡ್ಸ್, ಸ್ಟೀಲ್, ಅಲ್ಯೂಮಿನಿಯಂ, ತಾಮ್ರ, ಆರ್ಗ್ಯಾನಿಕ್ ಕೆಮಿಕಲ್ಸ್ ಮತ್ತು ಹ್ಯಾಂಡಿಕ್ರಾಫ್ಟ್ ಸೆಕ್ಟರ್ ಮೇಲೆ ಟ್ಯಾರಿಫ್ ಪರಿಣಾಮ ಬೀರ್ತಾ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಸದ್ಯ ಭಾರತದಲ್ಲಿ ಈಗ ಈ ಕುರಿತು ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಸರ್ಕಾರ ಹೈ ಲೆವೆಲ್ ಮೀಟಿಂಗ್ ಮಾಡೋಕೆ ತಯಾರಿ ನಡೆಸ್ತಾ ಇದೆ. ಈ ಮಧ್ಯೆ ಭಾರತ ಅಚ್ಚರಿಯ ಹೆಜ್ಜೆ ಇಟ್ಟಿದೆ. ಅಮೆರಿಕದೊಂದಿಗೆ ದೊಡ್ಡ ಡಿಫೆನ್ಸ್ ಡೀಲ್ ಮಾಡ್ಕೊಳ್ಳೋಕೆ ಮುಂದಾಗಿದೆ. ಭಾರತ ತನ್ನ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳಿಗಾಗಿ GE404 ಎಂಜಿನ್ ಖರೀದಿಗೆ ಅಮೆರಿಕದ ಖ್ಯಾತ ಏರೋಸ್ಪೇಸ್ ಕಂಪನಿ ಜನರಲ್ ಎಲೆಕ್ಟ್ರಿಕ್ ಜೊತೆಗೆ $1.5 ಬಿಲಿಯನ್ ಮೌಲ್ಯದ ಒಪ್ಪಂದ ಮಾಡಿಕೊಳ್ಳೋಕೆ ರೆಡಿಯಾಗಿದೆ. ಈ ಕುರಿತು ಮಾತುಕತೆ ನಡೀತಾ ಇದ್ದು ಮುಂದಿನ ಕೆಲ ತಿಂಗಳುಗಳಲ್ಲೇ ಈ ಡೀಲ್ಗೆ ಸೈನ್ ಹಾಕೋದ್ರಲ್ಲಿದ್ದಾರೆ ಅಂತ ಭಾರತದ ರಕ್ಷಣಾ ಅಧಿಕಾರಿಗಳು ಹೇಳಿದ್ದಾರೆ. ಈ ಡೀಲ್ ಮೂಲಕ 113 GE404 ಎಂಜಿನ್ಗಳನ್ನು ಭಾರತ ಅಮೆರಿಕದಿಂದ ತರಿಸಿಕೊಳ್ಳುತ್ತೆ. ಇವುಗಳನ್ನು ಭಾರತದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಾಣ ಮಾಡುತ್ತಿರೋ 97ಕ್ಕೂ ಅಧಿಕ ತೇಜಸ್ LCA ಮಾರ್ಕ್ 1A ಲೈಟ್ ಕಾಂಬ್ಯಾಟ್ ಜೆಟ್ಗಳಲ್ಲಿ ಯೂಸ್ ಮಾಡಲಾಗುತ್ತೆ. ಈ ಹಿಂದೆ ಭಾರತ HALನ 83 ತೇಜಸ್ ಜೆಟ್ಗಳಿಗಾಗಿ ಒಟ್ಟು 99 GE404 ಎಂಜಿನ್ಗಳಿಗೆ ಆರ್ಡರ್ ಕೊಟ್ಟಿತ್ತು. ಸೊ ಈ 113 ಇಂಜಿನ್ಗಳು ಸೇರಿ ಒಟ್ಟು 212 GE404 ಎಂಜಿನ್ಗಳು ಸಪ್ಲೈ ಆಗಬೇಕು. ಇತ್ತೀಚೆಗಷ್ಟೇ HALನಿಂದ ಹೆಚ್ಚುವರಿ 97 ತೇಜಸ್ ಫೈಟರ್ ಜೆಟ್ ಖರೀದಿಗೆ ಕೇಂದ್ರ ಸರ್ಕಾರ ಒಟ್ಟು $62,000 ಕೋಟಿ ಮೌಲ್ಯದ ಆರ್ಡರ್ಗೆ ಅಧಿಕೃತವಾಗಿ ಅಪ್ರೂವಲ್ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಅಮೆರಿಕದೊಂದಿಗೆ ಈ ಡೀಲ್ ಆಗ್ತಿದೆ. ಟ್ಯಾರಿಫ್ ವಿಚಾರದಲ್ಲಿ ಎರಡು ರಾಷ್ಟ್ರಗಳ ನಡುವೆ ಸಂಬಂಧದಲ್ಲಿ ತಲ್ಲಣ ಇರೋ ಹೊತ್ತಲ್ಲಿ ಈ ಬೆಳವಣಿಗೆಯಾಗಿದೆ. ಈ ನಡುವೆ ಜಗತ್ತಿನ ಹಲವು ದೇಶಗಳ ಮೇಲೆ ಟ್ಯಾರಿಫ್ ಹೇರೋದ್ರಿಂದ ನಮಗೆ ಹಣದ ಹೊಳೆಯೇ ಹರಿತಾ ಇದೆ ಅಂತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ತಿಳಿಸಿದ್ದಾರೆ. ಟ್ಯಾರಿಫ್ನಿಂದ ಜುಲೈ ಮತ್ತು ಆಗಸ್ಟ್ ನಡುವೆ ಚೆನ್ನಾಗಿ ಹಣ ಕಲೆಕ್ಟ್ ಆಗಿದೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಡುವೆ ಮತ್ತಷ್ಟು ಜಾಸ್ತಿ ಕಲೆಕ್ಟ್ ಆಗೋ ಚಾನ್ಸಸ್ ಇದೆ. ಈ ಒಂದು ವರ್ಷದಲ್ಲಿ ಟ್ಯಾರಿಫ್ನಿಂದ ಅಮೆರಿಕದ ಖಜಾನೆಗೆ $500 ಬಿಲಿಯನ್ ಅಧಿಕ
ಹಣ ಒಂದು ಸೇರುತ್ತೆ. ಇಲ್ಲಾಂದರೆ $1 ಟ್ರಿಲಿಯನ್ ಹತ್ರಕ್ಕೂ ರೀಚ್ ಆಗೋ ಚಾನ್ಸಸ್ಸೂ ಇದೆ. ಯಾಕಂದರೆ ಟ್ಯಾರಿಫ್ ಹೆಚ್ಚಿದೆ, ಆಮದು ಕೂಡ ಬರ್ತಾ ಇದೆ ಜೋರಾಗಿ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ರ ಕದನ ವಿರಾಮದ ರಾಗಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈಗ ಕದನ ವಿರಾಮ ಮಾಡ್ಕೊಳ್ಳೋಕೆ ಮುಂದಾಗಿ ಅಂತ ನಾನೇ ಮೋದಿ ಅವರಿಗೆ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದೆ ಅಂತ ಟ್ರಂಪ್ ಹೇಳಿದ್ದಾರೆ. ಟೆರಿಫಿಕ್ ಆಗಿರೋ ವ್ಯಕ್ತಿಯವರು ಅಂದರೆ ಅದ್ಭುತ ವ್ಯಕ್ತಿ, ಭಾರತದ ಪ್ರಧಾನಿ ನರೇಂದ್ರ ಮೋದಿಯೊಂದಿಗೆ ನಾನು ಫೋನ್ ಕಾಲ್ನಲ್ಲಿ ಮಾತನಾಡಿದೆ. ಆಗ ನಿಮ್ಮ ಹಾಗೂ ಪಾಕಿಸ್ತಾನ ನಡುವೆ ಏನು ನಡೀತಾ ಇದೆ ಅಂತ ನಾನು ಕೇಳಿದೆ. ನೀವು ಸಂಘರ್ಷವನ್ನು ಹೀಗೆ ಮುಂದುವರಿಸಿದ್ರೆ ನಿಮ್ಮ ನಡುವೆ ಅಣು ಯುದ್ಧ ಆಗುತ್ತೆ, ಇದು ತುಂಬಾ ಅಪಾಯಕಾರಿ. ಸೊ ಸಂಘರ್ಷವನ್ನು ಇಲ್ಲಿಗೆ ನಿಲ್ಲಿಸಿ, ಇಲ್ಲಾಂದರೆ ನಾನು ನಿಮ್ಮೊಂದಿಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳಲ್ಲ ಅಂತ ಬೆದರಿಕೆ ಹೊಡೆದೆ ಅಂತ ಟ್ರಂಪ್ ಹೇಳಿದ್ದಾರೆ. ಯಾಕೇನಿದು ಮತ್ತೆ ರಿಪೀಟ್ ಕ್ಯಾಸೆಟ್ ಅವ್ರದ್ದು, ಬಿಡಿ, ಅವ್ರಿಗೆ ಏನೂ ಇಲ್ಲ. ಅವರಿಗೆ ಏನೋ ಬ್ರಿಟನ್ನಲ್ಲಿ ವಿದೇಶಿಗರಿಂದ ನಡೆಯೋ ಲೈಂಗಿಕ ಅಪರಾಧಗಳಲ್ಲಿ ಭಾರತೀಯರ ಪಾತ್ರ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಿದೆ ಅಂತ ಬ್ರಿಟನ್ ಆರೋಪಿಸಿದೆ. 2021-2024 ನಡುವೆ ಬ್ರಿಟನ್ನಲ್ಲಿರುವ ಬೇರೆ ವಿದೇಶಿ ಪ್ರಜೆಗಳಿಗೆ ಹೋಲಿಸಿದ್ರೆ ಭಾರತೀಯ ಮೂಲದವರ ಕಾಂಟ್ರಿಬ್ಯೂಷನ್ ಈ ಕಾಮುಕ ಕೃತ್ಯಗಳಲ್ಲಿ ಜಾಸ್ತಿ ಆಗಿದೆ, ಈ ಲೈಂಗಿಕ ಅಪರಾಧಗಳಲ್ಲಿ ಅಂಥೇಳಿ ಭಾರಿ ಪ್ರಮಾಣದ ಅಪಮಾನಕಾರಿಯಾದ ಆರೋಪವನ್ನ ಬ್ರಿಟಿಷರು ಭಾರತ ಮೂಲದವರ ಮೇಲೆ ಮಾಡಿದ್ದಾರೆ. ಯಾವ ಲೆವೆಲ್ಗಾದ್ರೆ 257% ಜಂಪ್ ಆಗಿದೆ ಅಂತ ಬ್ರಿಟನ್ನ ಜಸ್ಟಿಸ್ ಮಿನಿಸ್ಟ್ರಿ ಡೇಟಾ ಹೇಳಿದೆ. ಇದರ ಪ್ರಕಾರ 2021ರಲ್ಲಿ ಭಾರತೀಯ ಪ್ರಜೆಗಳ ವಿರುದ್ಧ 28 ಲೈಂಗಿಕ ಅಪರಾಧ ಕೇಸ್ಗಳು ದಾಖಲಾಗಿದ್ರೆ 2024 ವೇಳೆಗೆ 100ಕ್ಕೆ ಏರಿಕೆಯಾಗಿದೆ. ಭಾರತದ ಪ್ರಜೆಗಳ ನಂತರ ಸೆಕೆಂಡ್ ಇರೋದು ನೈಜೀರಿಯಾ. ಅವರು ಕಾಂಪಿಟೇಷನ್ ಕೊಡ್ತಿದ್ದಾರೆ ಭಾರತ ಮೂಲದವರಿಗೆ. 2021 ಮತ್ತು 2024 ನಡುವೆ ಅವರ ಲೈಂಗಿಕ ಅಪರಾಧಗಳ ಸಂಖ್ಯೆ 166% ಜಂಪ್ ಆಗಿದೆ. ನಂತರ 160%ನೊಂದಿಗೆ ಇರಾಕ್ ಪ್ರಜೆಗಳು 3ನೇ ಸ್ಥಾನದಲ್ಲಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಈ ಮಧ್ಯೆ ಟ್ರಂಪ್ರ ನೊಬೆಲ್ ಶಾಂತಿ ಪ್ರಶಸ್ತಿಯ ಕನಸಿಗೆ ಅಡ್ಡಗೋಡೆಯಾಗಿ ನಿಂತಿರೋ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ಗೆ ಟ್ರಂಪ್ ಮತ್ತೆ ಬೆದರಿಕೆ ಹಾಕಿದ್ದಾರೆ. ಯುಕ್ರೇನ್ ಜೊತೆ ಕದನ ವಿರಾಮಕ್ಕೆ ಪುಟಿನ್ ಒಪ್ಕೊಳ್ಳದೆ ಹೋದ್ರೆ ರಷ್ಯಾ ಮೇಲೆ ಇನ್ನಷ್ಟು ನಿರ್ಬಂಧಗಳನ್ನ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಇಸ್ರೇಲ್ ಗಾಜಾದಲ್ಲಿ ಮಾಡಿರೋ ದಾಳಿಗೆ ಭಾರತ ಬೇಸರ ವ್ಯಕ್ತಪಡಿಸಿದೆ. ಇತ್ತೀಚೆಗೆ ಇಸ್ರೇಲ್ ದಾಳಿಗೆ ಗಾಜಾದ ಖಾನ್ ಯೂನಿಸ್ ಆಸ್ಪತ್ರೆಯಲ್ಲಿ 20 ಜನರ ಪ್ರಾಣ ಹೋಗಿತ್ತು. ಅದರಲ್ಲಿ 5 ಪತ್ರಕರ್ತರು ಕೂಡ ಮೃತಪಟ್ಟಿದ್ರು. ಇದಕ್ಕೀಗ ಭಾರತ ಆಘಾತ ವ್ಯಕ್ತಪಡಿಸಿದೆ. ಪತ್ರಕರ್ತರ ಸಾವಾಗಿರೋ ವಿಚಾರ ಕೇಳಿ ಶಾಕ್ ಆಯಿತು. ಇದು ಅತ್ಯಂತ ವಿಷಾದನೀಯ. ಸಂಘರ್ಷದಲ್ಲಿ ನಾಗರಿಕರ ಪ್ರಾಣ ಹೋಗೋದನ್ನ ಭಾರತ ಖಂಡಿಸ್ತಾನೆ ಬಂದಿದೆ. ಈ ಕುರಿತು ಇಸ್ರೇಲ್ ಅಧಿಕಾರಿಗಳು ತನಿಖೆ ಶುರು ಮಾಡಿರುವುದು ನಮಗೆ ಅರ್ಥ ಆಗುತ್ತೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಭಾರತ ಪಾಕಿಸ್ತಾನಕ್ಕೆ ಪ್ರವಾಹದ ಅಲರ್ಟ್ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಪಾಕಿಸ್ತಾನ ಅಲರ್ಟ್ ಆಗಿದೆ. ನದಿ ಪಕ್ಕದಲ್ಲಿ ವಾಸಿಸೋ ಕನಿಷ್ಠ 1.5 ಲಕ್ಷ ಜನರನ್ನ ಸೇಫ್ ಜಾಗಗಳಿಗೆ ಸ್ಥಳಾಂತರಿಸಿದೆ. ಪಾಕಿಸ್ತಾನದ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕನ್ಫರ್ಮ್ ಮಾಡಿದೆ. ಕಳೆದ ಕೆಲ ವಾರಗಳಿಂದ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಭಾರತ ರಾವಿ ನದಿ ಮೇಲಿರೋ ಥೀನ್ ಡ್ಯಾಮ್ನ ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿದೆ. ಜೊತೆಗೆ ಪಂಜಾಬ್ನಲ್ಲಿರೋ ಮಾಧೋಪುರ್ ಡ್ಯಾಮ್ನಿಂದ ನೀರು ರಿಲೀಸ್ ಮಾಡೋಕೆ ಪ್ಲಾನ್ ಮಾಡಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಭಾರತ ಅಲರ್ಟ್ ಮಾಡಿದೆ ಅಂತ ಪಾಕಿಸ್ತಾನದ ಸ್ಥಳೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧಿಕಾರಿಗಳನ್ನ ಉಲ್ಲೇಖಿಸಿ ಅಮೆರಿಕದ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಅತ್ತ ಭಾರತ ಕೂಡ ಈ ಸಂಬಂಧ ಮಾನವೀಯತೆ ದೃಷ್ಟಿಯಿಂದ ನಾವು ಪಾಕಿಸ್ತಾನಕ್ಕೆ ಪ್ರವಾಹದ ಎಚ್ಚರಿಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಏನೋ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ಮತ್ತೆ ಪಾಕಿಸ್ತಾನ ಸೇನೆ ಮೇಲೆ ಉಗ್ರ ದಾಳಿಯಾಗಿದ್ದು 5 ಪಾಕ್ ಸೈನಿಕರ ಹತ್ಯೆಯಾಗಿದೆ. 17 ಸೈನಿಕರು ಗಂಭೀರ ಗಾಯಗೊಂಡಿದ್ದಾರೆ. ಏನೋ ಹಲವು ಫೇಲ್ಯೂರ್ಗಳ ನಂತರ ಸ್ಪೇಸ್ ಎಕ್ಸ್ ತನ್ನ ನೆಕ್ಸ್ಟ್ ಜನರೇಷನ್ ಸ್ಟಾರ್ಶಿಪ್ ರಾಕೆಟ್ ಟೆಸ್ಟಿಂಗ್ ಅನ್ನ ಯಶಸ್ವಿಯಾಗಿ ಮಾಡಿದೆ. ಈ ಮೂಲಕ 10ನೇ ಟೆಸ್ಟ್ ಸಕ್ಸಸ್ಫುಲ್ ಆಗಿ ನಡೆದಿದೆ. ಟೆಕ್ಸಸ್ ನಿಂದ ಸ್ಥಳೀಯ ಕಾಲಮಾನ ಸಂಜೆ 6:30ಕ್ಕೆ ಇದನ್ನು ಉಡಾವಣೆ ಮಾಡಲಾಗಿದೆ. ಭೂಮಿಯಿಂದ ಸುಮಾರು 200 ಕಿಲೋಮೀಟರ್ ಎತ್ತರಕ್ಕೆ ಹೋಗಿ ಸುಮಾರು 60 ನಿಮಿಷಗಳ ಕಾಲ ಈ ರಾಕೆಟ್ ಹಾರಾಟ ಮಾಡಿದೆ. ಸುಮಾರು 403 ಅಡಿ ಉದ್ದ ಇರೋ ಈ ಸ್ಟಾರ್ಶಿಪ್ ವಿಶ್ವದ ಅತಿ ದೊಡ್ಡ ಮತ್ತು ಪವರ್ಫುಲ್ ರಾಕೆಟ್. 2027ಕ್ಕೆ ಚಂದ್ರನ ಮೇಲೆ ಮತ್ತೆ ಮನುಷ್ಯರನ್ನ ಇಳಿಸೋಕೆ ನಾಸಾ ಪ್ಲಾನ್ ಹಾಕಿದ್ದು ಈ ಹಾದಿಯಲ್ಲಿ ಪ್ರಮುಖ ಹೆಜ್ಜೆ. ಈ ಹೊಸ ಪರೀಕ್ಷೆಯಲ್ಲಿ ಮೊದಲ ಬಾರಿಗೆ ಸ್ಟಾರ್ಶಿಪ್ ಡಮ್ಮಿ ಸ್ಯಾಟಲೈಟ್ಸ್ ಅನ್ನ ಕೂಡ ಸಕ್ಸಸ್ಫುಲ್ ಆಗಿ ಕಕ್ಷೆಗೆ ತಲುಪಿಸಿದೆ. ಇದು ಮುಂದಿನ ದಿನಗಳಲ್ಲಿ ನಿಜವಾದ ಉಪಗ್ರಹ ಹಾಗೂ ಜನರನ್ನ ಕೂಡ ಕ್ಯಾರಿ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಸ್ಪೇಸ್ ಎಕ್ಸ್ ಹೊಸದಾಗಿ ಹೀಟ್ ಶೀಲ್ಡ್ ಹಾಕಿತ್ತು. ರಾಕೆಟ್ ಭೂಮಿಗೆ ವಾಪಸ್ ಆಗುವಾಗ ಅಟ್ಮಾಸ್ಫಿಯರ್ ಜೊತೆ ವಾತಾವರಣ ಜೊತೆ ಘರ್ಷಣೆಯಾಗಿ ಸುಟ್ಟು ಹೋಗದೆ ಸೇಫ್ ಆಗಿ ವಾಪಸ್ ಬರಬಹುದಾ ಅನ್ನೋದನ್ನ ಟೆಸ್ಟ್ ಮಾಡಬೇಕಾಗಿತ್ತು. ಅದು ಭಾಗಶಃ ಸಕ್ಸಸ್ಫುಲ್ ಆಗಿದೆ. ಇದಕ್ಕೆ ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಇಲಾನ್ ಮಸ್ಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಸ್ಪೇಸ್ ಎಕ್ಸ್ ತಂಡದ ಗ್ರೇಟ್ ವರ್ಕ್ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.